ಒಬ್ಬರ ಮೇಲೆ ಸುಮ್ಮನೆ ದೂರು ಸಲ್ಲಿಸೋದು ಬಹಳ ಈಜಿ. ನನ್ನ ವಿರೋಧಿಗಳು ಏನು ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಬಹಿರಂಗವಾಗಿ ಸವಾಲು, ನಾನು ಏನಾದರೂ ಖಬರ್ಸ್ತಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ, ಸರ್ವೆ ಡಿಪಾರ್ಟ್ಮೆಂಟಿಂದ ಆಗಲಿ, ಅಸಿಸ್ಟೆಂಟ್ ಕಮಿಷನರಿಂದ ಆಗಲಿ, ತಹಸೀಲ್ದಾರಿಂದ ಆಗಲಿ, ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗಲಿ, ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ, ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ಬಂದೆ, ತಕ್ಷಣ ಒಂದು ಸೆಕೆಂಡಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನನ್ನ ಮನೆ ಹೋಗಿ ನನ್ನ ಕೆಲಸ ನಾನು. ಈ ಕೆಲವರು ಆರೋಪ 4-5 ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ, ಏನು ಉದ್ಧಾರ ಆಗೋಂಥದ್ದಿಲ್ಲ, ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ನಾನು ಅಂಥ ಅವಶ್ಯಕತೆಯೂ ಇಲ್ಲ, ನಾನು ಅಂಥ ಕೆಲಸ ಮಾಡೋದೂ ಇಲ್ಲ. ವೇಳೆ ಏನಾದರೂ ನೀವು ಅದನ್ನು ಖಬರ್ಸ್ತಾನ್ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ಮುಂದುವರಿಯೋದಿಲ್ಲ. ನಿಮ್ಮ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಸೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ತೀನಿ. ಈ ಅಗಸನಕಲ್ಲು ಸರ್ವೆ ನಂಬರ್ 25 ಜಮೀನು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ, ಒತ್ತುವರಿ ಆರೋಪ ಇದೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಹೆಸರಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ ನಾನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ 18-19ರಲ್ಲಿ ಪ್ರಥಮವಾಗಿ ಚುನಾವಣೆಯಲ್ಲಿ ನಾನು ಗೆಲುವನ್ನು ಸಾಧಿಸಿದ್ದೆ. ನಾನು 2019ರಲ್ಲಿ ಚುನಾವಣೆ ನಿಂತಾಗ ಯಾವಾಗ ನಾನು ಯಾವುದಾದ್ರೂ ಚುನಾವಣೆ ಒಗ್ಗೂಡಿನ ಬರ್ತಾವೋ ಇದನ್ನು ತರ್ತಾರೆ, ಬೇರೆ ಸಂದರ್ಭದಲ್ಲಿ ಇದು ಬರಲ್ಲ. ಈ ಒಂದು ಅಗಸನಕಲ್ಲಿನ ಖಬರ್ಸ್ತಾನಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಅಗಸನಕಲ್ ಖಬರ್ಸ್ತಾನ್ ಪಕ್ಕದಲ್ಲಿ ನಂದು ಜಮೀನೇ ಇಲ್ಲ, ಅದು ಬೇರೆಯವರು ಪಟ್ಟ ಜಮೀನದು. ಇದ್ರದ್ದು ನಾನು ಒಂದು 5 ನಿಮಿಷದಲ್ಲಿ ನಿಮಗೆ ವಿವರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಚಿತ್ರದುರ್ಗದಲ್ಲಿ ಮಕ್ಕಾ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ನೂರುಲ್ಲಾ ಪಟೇಲ್ರವರು, ಹಿರಿಯ ವಕೀಲರಾದ ರಹೀಂ ಸಾಹೇಬ್ರವರು, ಖಾದರ್ ಬಾಷಾ ಸಾಹೇಬ್ರವರು, ಇನ್ನೂ ಇತರರು ಎಲ್ಲರೂ ಸೇರಿ 1986ರಲ್ಲಿ ಮುಸ್ಲಿಂ ಜನಾಂಗಕ್ಕೆ ಒಂದು ಖಬರ್ಸ್ತಾನಕ್ಕೋಸ್ಕರ ಒಂದು ಅರ್ಜಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾರೆ. ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಯವರು ತಹಸೀಲ್ದಾರಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಸಿರಸ್ದಾರಿಗೆ ಸರ್ವೆ ನಂಬರ್ 11ರಲ್ಲಿ ಯಾವುದಾದ್ರೂ ಜಾಗ ಇದ್ದರೆ, ಖಬರ್ಸ್ತಾನಕ್ಕೆ ಬರುವಂಥ ಜಾಗ ಇದ್ದರೆ ಅದನ್ನು ಹುಡುಕಿ ನಮಗೆ ಕೊಡಿ ಅಂತಂತೇಳಿ ಅವರು ತಹಸೀಲ್ದಾರರಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಜಿಲ್ಲಾಧಿಕಾರಿ ಲೆಟರ್ ಕೊಡ್ತಾರೆ. ಅವರು ಬಂದು ಸ್ಪಾಟ್ ವಿಸಿಟ್ ಮಾಡಿ ಸರ್ವೆ ನಂಬರ್ 11ರಲ್ಲಿ ಗುಡ್ಡಕ್ಕೆ ಹೊಂದಿಕೊಂಡಂತೆ ಸ್ವಲ್ಪ ಜಮೀನಿದೆ, ಅದು ಕಲ್ಲು ಗುಡ್ಡಗಳಿಂದ ಕೂಡಿರುವಂಥ ಜಮೀನೇ ಅಂತ ಅವರು ಅದರಲ್ಲಿ ಆರ್ಡ್ರಲ್ಲಿ ಕೊಡ್ತಾರೆ. 1986-87 ಏನು ಇವರು ಸ್ಯಾಂಕ್ಷನ್ ಆರ್ಡ್ರಲ್ಲಿ ಇದೆ, ಆ ಸ್ಯಾಂಕ್ಷನ್ ಆರ್ಡ್ರಲ್ಲಿ ಕರೆಕ್ಟಾಗಿ ಅಲ್ಲಿ ಕಲ್ಲು ಗುಡ್ಡಗಳಿಂದ ಕೂಡಿರುವಂಥ ಗುಡ್ಡಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ ಅಂತ ಹೇಳ್ತಾರೆ. ಅಂಥ ಜಮೀನನ್ನು ಇವರು ಸ್ಯಾಂಕ್ಷನ್ ಮಾಡ್ತಾರೆ. ಅದರಲ್ಲಿ ಚೆಕ್ ಬಂದಿ ಬರೀತಾರಲ್ಲ, ಸ್ಯಾಂಕ್ಷನ್ ಆರ್ಡ್ರಲ್ಲಿ ಚೆಕ್ ಬಂದಿ ಬರೀತಾರೆ, ಪೂರ್ವಕ್ಕೆ ಯಾರಿದ್ದಾರೆ, ಉತ್ತರಕ್ಕೆ ಯಾರಿದ್ದಾರೆ, ದಕ್ಷಿಣಕ್ಕೆ ಯಾರಿದ್ದಾರೆ ಅಂತಂತೇಳಿ. ಪಕ್ಕದ 4 ಎಕರೆ ಜಮೀನು 1986-87 ಇವರು 6 ಎಕರೆ ಜಮೀನನ್ನು ಮುಸ್ಲಿಂ ಖಬರ್ಸ್ತಾನ ಕೊಡಬೇಕಾದ್ರೆ ಇವರು ನಮ್ಮ ಹಯಾತ್ ಸಾಹಿಬರ ಜಮೀನು ಇದೆ ಅಂತೇಳಿ ಅವ್ರು ಬರೀತಾರೆ. ಎಲ್ಲಿ ನಿಮ್ಮ ಚೆಕ್ ಬಂದಿಯಲ್ಲಿ ಬರೀತಾರೆ. ಅಂದರೆ ಅದರ ಅರ್ಥ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಯಾತ್ ಸಾಹಿಬರ ಜಮೀನು ಅಲ್ಲಿ ಇದೆ ಅಂತ 1986-87ರಲ್ಲಿ ಚೆಕ್ ಬಂದಿಯಲ್ಲಿ ಇವರ ಸ್ಯಾಂಕ್ಷನ್ ಆರ್ಡ್ರಲ್ಲೇ ತೋರಿಸಿರ್ತಾರೆ. ಅದನ್ನು ಅಸಿಸ್ಟೆಂಟ್ ಕಮಿಷನರು ಚೆಕ್ ಬಂದಿಯಲ್ಲಿ ಅದನ್ನು ಬೇಕಾದ್ರೆ ಕೊಡ್ಬೋದು, ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಹ ನನ್ನ ಹತ್ರ ಇದೆ. ಆಮೇಲೆ ಈ ಜಮೀನು 1998ರಲ್ಲಿ ಸರ್ವೆ ನಂಬರ್ 11ರಿಂದ ಪೋಡ್ ಮಾಡಿ ಸರ್ವೆ ನಂಬರ್ 24 ಅಂತಂತೇಳಿ ಖಬರ್ಸ್ತಾನ್ ಜಮೀನನ್ನ ಪೋಡ್ ಮಾಡಿ ಕೊಡ್ತಾರೆ. ಪೋಡ್ ಮಾಡಿ ಕೊಟ್ಟಂಥ ಜಮೀನನ್ನ ನಾನು 2004ರಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಅಧ್ಯಕ್ಷನಾಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತೀನಿ. ಅಂತಹ ಸಂದರ್ಭದಲ್ಲಿ 2004ರಲ್ಲಿ ಆ 6 ಎಕರೆ ಜಮೀನನ್ನು ನಾನು ವಕ್ಫಿಗೆ ಸೇರಿಸ್ಕೊಳ್ತಿರೋದೇ ನಾನೇ. 2004ರಲ್ಲಿ ಆ ಜಮೀನನ್ನು ವಕ್ಫಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಆದಾಗ ನಾನೇ ಅದನ್ನು ವಕ್ಫಿಗೆ ನಾನು ತಗೊಂಡಿರೋದು. ಅಂತಹ ಜಮೀನನ್ನು ನಾನು ತಗೊಂಡಿರೋಂಥ ವ್ಯಕ್ತಿ, ಅದನ್ನು ನಾನು ಅದರಲ್ಲಿ ಯಾವುದೇ ರೀತಿಯ ಮೋಸ ಮಾಡಲಿಕ್ಕೆ ನಾನು ಹೋಗೋದೂ ಇಲ್ಲ. ಅಂಥ ಪರಿಸ್ಥಿತಿ ನನಗೆ ದೇವರು ಕೊಟ್ಟೂ ಇಲ್ಲ. ಇದು ಇಷ್ಟು ಮಾತ್ರ ಇದರ ಬಗ್ಗೆ ನಾನು ಹೇಳಬಲ್ಲೆ. ಇದರಲ್ಲಿ ಈ ಅಗಸನಕಲ್ ಖಬರ್ಸ್ತಾನಿಗೂ ನನಗೆ ಯಾವ ರೀತಿ ಯಾಕೆ ಇವರು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ, 2011ರಲ್ಲಿ ನಾನು ಒಬ್ಬೊಡೆ ಎಲೆಕ್ಷನ್ ಚುನಾವಣೆಯಲ್ಲಿ ಸತತವಾಗಿ ನಾನು 3 ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಾಗ
ನನಗೆ ನನ್ನ ಅಪೋಸ್ ಆಗಿ ನನಗೆ ವಿರುದ್ಧವಾಗಿ ನಿಂತ್ಕೊಂಡಿರೋಂಥ ವ್ಯಕ್ತಿಗಳು ಅವ್ರು ಗೆಲ್ಲಕ್ಕಾಗದಲೇ ಇದನ್ನೆಲ್ಲ ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ. ಈಗಲೂ ಅಷ್ಟೇ ಅಧ್ಯಕ್ಷರ ಚುನಾವಣೆ ಇದೆ, ಬರುವಂಥ ದಿನಗಳಲ್ಲಿ ಅಧ್ಯಕ್ಷರ ಚುನಾವಣೆ ಇದೆ. ಅಧ್ಯಕ್ಷರ ಚುನಾವಣೆಯಲ್ಲಿ ಇವರಿಗೆ ಸುಮ್ಮನೆ ಕೆಟ್ಟ ಹೆಸರು ಮಾಡಬೇಕು, ಸಮಾಜದಲ್ಲಿ ಇವರಿಗೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಇವರು ಇದನ್ನ ಒಂದು ನನ್ನ ತೇಜೋವಧೆ ಮಾಡಲಿಕ್ಕೆ ಇವರು ಪಿತೂರಿಯನ್ನು ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ಇವ್ರದ್ದು ಪಿತೂರಿ. ಇದು ವ್ಯವಸ್ಥಿತವಾದ ಒಂದು ಪಿತೂರಿಯಲ್ಲಿ ಕೆಲವಷ್ಟೇ ಜನ, ಅದು ಚಿತ್ರದುರ್ಗದಲ್ಲಿ ಪಾಪ ಎಲ್ಲ ಬಹಳಷ್ಟು ಜನಸಂಖ್ಯೆ ಇದೆ ನಮ್ದು, ಕೆಲವಷ್ಟೇ ಜನರೇ ಇದನ್ನು ಮಾಡ್ತಾ ಇರೋದು. ಆ ರೀತಿ ನಾನೇನಾದರೂ ಅಲ್ಲಿ ಚಿತ್ರದುರ್ಗದಲ್ಲಿ ಇದನ್ನು ಮಾಡಿದರೆ ಇಡೀ ಜನ ಸಮೂಹನೇ ನನ್ನ ವಿರುದ್ಧ ಬೀಳಬೇಕಾಗಿತ್ತು. ನನಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು 410 ಮತಗಳನ್ನು ಕೊಟ್ಟು ಗೆಲ್ಲಿಸಿರುವಂಥ ಮುತೋಲಿ ಸಮುದಾಯ, ಆ ಮುತೋಲಿ ಸಮುದಾಯಕ್ಕೆ ನಾನು ಅನ್ವರ್ ಭಾಷಾ ಎಂತರಂಬುದು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನನಗೆ ಅಷ್ಟೊಂದು ಮತಗಳನ್ನು ಕೊಟ್ಟು ಒಳ್ಳೆಯ ಒಂದು ಇದರಲ್ಲಿ ನನಗೆ ಗೆಲ್ಲಿಸಿರೋದು. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಈ ಕಬ್ರಸ್ಥಾನಕ್ಕೆ ನನಗೆ ಯಾಕೆ ಇವರು ಹೊಂದಾಣಿಕೆಯಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂತ ಪದೇ ಪದೇ ಹೇಳ್ತಾರಂತಂತೇಳಿ, ಇಲ್ಲಿ ಈ ಕಬ್ರಸ್ಥಾನ್ ಪಕ್ಕದಲ್ಲಿ ಹಯಾತ್ ಸಾಬಿ ಅವ್ರದ್ದು 4 ಎಕರೆ ಜಮೀನಿತ್ತು. ಜಮೀನು ಇವ್ರಿಗೆ ಹೆಂಗ್ ಬಂತಿದ್ದು ಜಮೀನು ಅಂತಂತಂದ್ರೆ, ಹಯಾತ್ ಸಾಬಿ ಅವ್ರ ಜಮೀನಿದು, ಅನ್ವರ್ ಭಾಷಾ ಅವ್ರ ಜಮೀನಲ್ಲ, ಅನ್ವರ್ ಭಾಷಾ ಅವ್ರ ಅಪ್ಪಂದು ಜಮೀನಲ್ಲ, ಅನ್ವರ್ ಭಾಷಾ ಅವ್ರ ತಾತಂದು ಜಮೀನಲ್ಲ. ಇದು ಕಬ್ರಸ್ಥಾನ್ಗೆ ಹೊಂದ್ಕೊಂಡಂತೆ ಸರ್ಕಾರದವರು ಎಲ್ಲಿ ಜಮೀನು ಕೊಟ್ಟಿದ್ದಾರೆ ಕಬ್ರಸ್ಥಾನಕ್ಕೆ, ಅಕ್ಸನ್ ಕಲ್ಲಲ್ಲಿ ಸರ್ವೆ ನಂಬರ್ ಅದು 24, ಅದಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ 25ರಲ್ಲಿ ಹಯಾತ್ ಸಾಹೇಬ್ ಅವರ ಜಮೀನಿದೆ. ಆ ಹಯಾತ್ ಸಾಹೇಬ್ ಅವರ ಜಮೀನು ಅವರಿಗೆ 1900 ಸ್ವತಂತ್ರಕ್ಕೆ 47ಕ್ಕಿಂತ ಮುಂಚೆ ಕಂದಾಯ ಗ್ರಾಮ ಆಗಿರ್ತದೆ. ಅಕ್ಸನಕಲ್ಲು ಕಂದಾಯ ಗ್ರಾಮ ಆಗಿರೋದ್ರಿಂದ ಆ ಕಂದಾಯ ಗ್ರಾಮದ ಇನಾಮ್ ಜೋಡಿ ಗ್ರಾಮ ಅದು. ಆ ಇನಾಮ್ ಜೋಡಿ ಗ್ರಾಮದ ಹಕ್ಕುದಾರರು ವೆಂಕಟ ಭೀಮಾಚಾರ್ಯ ಅಂತ ಇರ್ತಾರೆ. ಅವರು ವೆಂಕಟ ಭೀಮಾಚಾರ್ಯರು 1949ರಲ್ಲಿ ಹಯಾತ್ ಸಾಬ್ ಅವರಿಗೆ ಅದನ್ನ ಸಬ್ ರಿಜಿಸ್ಟ್ರಾರ್ ಚಿತ್ರದುರ್ಗದಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಕ್ರಯಕ್ಕೆ ಬರ್ಕೊಟ್ಟಿರ್ತಾರೆ. ಅದು 4 ಎಕರೆ ಜಮೀನು. ಇದು ಹಯಾತ್ ಸಾಬ್ ಅವರಿಗೆ ಬಂದಂತ ಜಮೀನು. ಇದು ಮೂಲ ಹೆಂಗ್ ಬಂತಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ಈ ಜಮೀನಿನಲ್ಲಿ ಅವರು ಇನಾಮ್ ರದ್ದಾಯಿತಿ ಆಕ್ಟ್ ಅಲ್ಲಿ 1953-54ರಲ್ಲಿ ಕರ್ನಾಟಕ ಇದು ಭಾರತ ಸರ್ಕಾರ ಇನಾಮ್ ರದ್ದಾಯಿತಿ ಆಕ್ಟ್ ಅನ್ನ ಕಾನೂನನ್ನ ಜಾರಿಗೆ ತರ್ತಾರೆ. ಅಂತ ಸಂದರ್ಭದಲ್ಲಿ ಹಯಾತ್ ಸಾಹೇಬ್ ಅವರು ಏನು ಇವರು ಇನಾಮ್ ಲ್ಯಾಂಡ್ ವೆಂಕಟ ಭೀಮಾಚಾರ್ಯ ಹತ್ರ ತಗೊಂಡಿದ್ರು, ಮತ್ತೆ ಅವರು ಅರ್ಜಿಯನ್ನ ಕೊಟ್ಟು ಇನಾಮ್ ರದ್ದಾಯಿತಿ ಆಕ್ಟ್ ಅಲ್ಲಿ ಮತ್ತೆ ಪುನಃ ಅವರು ಓನರ್ಶಿಪ್ ಅನ್ನ 2ನೇ ಬಾರಿ ಓನರ್ಶಿಪ್ ಅನ್ನ ಪಡ್ಕೊಳ್ತಾರೆ. ಈ ಜಮೀನು ಹೆಂಗ್ ಬಂತು ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಈ ಒಂದು ಇನಾಮ್ ಆಕ್ಟ್ ಅಲ್ಲಿ ಬಂದಿರುವಂತ ಜಮೀನನ್ನ 2013-14ರಲ್ಲಿ ಹಯಾತ್ ಸಾಹೇಬ್ ಅವರ ಮೊಮ್ಮಕ್ಕಳಾದ 5 ಜನ ಮೊಮ್ಮಕ್ಕಳಿದ್ದಾರೆ. ಅವರು ಅಂತಿಮವಾಗಿ ನಿಮ್ಮ ಮೇಲೆ ಪದೇ ಪದೇ ಆರೋಪ ಮಾಡ್ತಿದ್ದಾರೆ, ಮತ್ತೆ ನೀವು ಅದಕ್ಕೆ ಪ್ರಶ್ನೆ ಕೊಡ್ತಿದ್ದೀರಿ. ಈಗ ನೀವು ಈ ಎಲ್ಲ ಆರೋಪಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ? ಸರ್, 100% ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ. ನಾನು ಸವಾಲು ಆಗ್ತಾ ಇದ್ದೀನಿ. ಯಾಕೆ ಅಂತಂತಂದ್ರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ರೀತಿಯಿಂದ ಕಳಂಕ ಬರೆದ, ನಮ್ಮ ಸಮಾಜಕ್ಕೆ ಕಳಂಕ ಬರೆದಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಈ ಕೆಲವರು ಆರೋಪ 4-5 ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ, ನನ್ನ ಜಿಲ್ಲಾಧಿಕಾರಿಗಳು, ಆಮೇಲೆ ಕೊನೆಯ ಇದರಲ್ಲಿ ಲಾಸ್ಟ್ BJP ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆದ ಆರ್ ಅಶೋಕ್ ರವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯ ಕಾರ್ಯದರ್ಶಿಗಳು, ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಅವಾಗಲೂ ಆಗದೆ ಇರೋರಂತೂ ಲೆಟರ್ ಬರೆಸಿ ನಾನು ಒತ್ತುವರಿ ಮಾಡಿದ್ದೀನೋ ಒತ್ತುವರಿ ಮಾಡಿಲ್ಲೋ, ನನ್ನ ಆರೋಪ ಸಾಬೀತಾದರೆ ಇವರಿಗೆ ಮೆಂಬರ್ಶಿಪ್ಪಿಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದಾರೆ. ಅವತ್ತು ಸಹ ನಾನು ದೇವರಿಗೆ ಹೆದರಿ, ಅಲ್ಲಾ ರಸೂಲಿಗೆ ಹೆದರಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ. ನನಗೆ ಇನ್ನು ಕಬ್ರಸ್ಥಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ಧಾರ ಆಗೋಂಥದ್ದಿಲ್ಲ. ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ನಾನು ಅಂಥ ಅವಶ್ಯಕತೆಯೂ ಇಲ್ಲ, ನಾನು ಅಂಥ ಕೆಲಸ ಮಾಡೋದೂ ಇಲ್ಲ. ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಅವರಿಗೆ, ನನ್ನ ವಿರೋಧಿಗಳು ಏನು ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಅವರಿಗೆ ನಾನು ಬಹಿರಂಗವಾಗಿ ಸವಾಲು, ನಾನು ಏನಾದರೂ ಕಬ್ರಸ್ಥಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ, ಸರ್ವೆ ಡಿಪಾರ್ಟ್ಮೆಂಟಿಂದ ಆಗಲಿ, ಅಸಿಸ್ಟೆಂಟ್ ಕಮಿಷನರಿಂದ ಆಗಲಿ, ತಹಸೀಲ್ದಾರಿಂದ ಆಗಲಿ, ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗಲಿ, ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ, ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ಮುಂದುವರಿದಿಲ್ಲ. ತಕ್ಷಣ 1 ಸೆಕೆಂಡಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನಾನು ಮನೆ ಹೋಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ.
ಇದು ನಾನು ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಜಂಟಿ ಸರ್ವೆಯ ಒಂದು ರಿಪೋರ್ಟ್. ಇದು ಜಂಟಿ ಸರ್ವೆಯಲ್ಲಿ ಇಲ್ಲಿ ಯಾವುದೇ 3 ಸರ್ವೆ ನಂಬರ್ 11ರಲ್ಲಿ 3 ಸರ್ವೆ ನಂಬರ್ನ ದುರಸ್ತಿ ಮಾಡಿದ್ದಾರೆ. 1 ಸರ್ವೆ ನಂಬರು 6 ಎಕರೆ ಹಿಂದೂ ನಮ್ಮ ಸಮಾಜದವರಿಗೆ ಸರ್ವೆ ನಂಬರ್ 23 ಅಂತೇಳಿ 11ರಿಂದ ಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮುಸ್ಲಿಂ ಸಮಾಜದ 6 ಎಕರೆ ಸರ್ವೆ ನಂಬರ್ ಪೋರ್ಟ್ ಮಾಡಿ 24 ಅಂತ ಗುರುತಿಸಿದ್ದಾರೆ. ಆಮೇಲೆ ಖಾಸಗಿಯವರ ಜಮೀನು 4 ಎಕರೆ ಇದೆ, ಅಲ್ಲಿ 4 ಎಕರೆ 6 ಗುಂಟೆ ಇದೆ. ಆ 4 ಎಕರೆ 6 ಗುಂಟೆಯಲ್ಲಿ ಸಹ ಯಾವುದೇ ರೀತಿ ಒತ್ತುವರಿ ಇಲ್ಲ ಅಂತಂತೇಳಿ. ನಂದು ಅಲ್ಲಿ ಯಾರು ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಅಲ್ಲಿ ಇರಲಿಲ್ಲ ಕಬ್ರಸ್ತಾನ್ ಪಕ್ಕದಲ್ಲಿ. ನಾನು ಅಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನು, ಪರ್ಚೇಸ್ ಮಾಡಿರುವ ಜಮೀನು ಸಹ ಒಂದು ವೇಳೆ ಏನಾದರೂ ನೀವು ಅದನ್ನು ಕಬ್ರಸ್ತಾನ್ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ಮುಂದುವರಿಯೋದಿಲ್ಲ. ನಿಮ್ಮ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಸೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ಇಷ್ಟು ಮಾತ್ರ ನಾನು ಹೇಳ್ಬೋದು.